ಶಾಖದಿಂದ ಊರ್ಕೊಳ್ತಿದ್ದೀನಿ ಸುಕ್ಕು. ನೋಡಿ ಊರ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಕಣೆ. ಏನು ಭಾಷಣ ನಡೀತಾ ಇದೆಯಾ ಚಪ್ಪಾಳೆ ತಟ್ಟಕ್ಕೆ? ಒಳ್ಳೆ ಕೆಲಸ ಆಗ್ಬೇಕಾದ್ರೆ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹ ಕೊಡ್ಬೇಕು ಕಣೆ, ಅದು ನಮ್ಮ ಕರ್ತವ್ಯ. ಅಂತ ಗನಂದಾರಿ ಕೆಲಸ ಏನ್ ಮಾಡಿದಾಳೋ ಇವಳು. ಯಾಕಮ್ಮ ಹಾಗೆ ಹೇಳ್ತಾ ಇದೀಯಾ? ದೀಪ ನಮ್ಮೆಲ್ಲರನ್ನು ಒಗ್ಗೂಡಿಸಿ ಹಾಲುಕಿಸ್ತಾ ಇರೋದು ಒಳ್ಳೆ ವಿಷಯ ತಾನೆ. ಖಂಡಿತ ಒಳ್ಳೆ ಕೆಲಸ ಇರ್ಬೋದು ಬಾವ, ಆದ್ರೆ ಈ ಒಳ್ಳೆ ಕೆಲಸಕ್ಕೆ ಚಿರು ಸೌಂದರ್ಯನೇ ಬಂದಿಲ್ವಲ್ಲ. ಹಾಗಿರ್ಬೇಕಾದ್ರೆ ಈ ಪೂಜೆ ಹೇಗ್ ಪರಿಪೂರ್ಣ ಆಗುತ್ತೆ? ಭಾಸ್ಕರ್, ಹೋಗಿ ಅವರಿಬ್ಬರನ್ನ ಕರ್ಕೊಂಬ. ನಾನಾ ಅಣ್ಣ? ಹೌದು. ಅಲ್ಲ ಅಣ್ಣ, ನಾನು ಹೋಗಿ ಕರೆದ್ರೆ ಸೌಂದರ್ಯ ಬರ್ತಾಳ? ಯೋಚನೆ ಮಾಡಬೇಡಿ ಮಾವ, ನಾನು ಹೋಗಿ ಅವ್ರನ್ನ ಕರ್ಕೊಂಡು ಬರ್ತೀನಿ. ಜಾಜಿ ಅಕ್ಕ, ಹಾಲಿಗೆ ಸಕ್ಕರೆ ಹಾಕಿ ಅವರಿಬ್ಬರು ಬಂದ್ಮೇಲೆ ಎಲ್ರಿಗೂ ಹಾಲು ಕೊಡೋಣ. ಸರಿ ಮೇಡಮ್. ಕಾಲಕ್ಕೂ ಮಳೆ ಬೆಳೆ ಆಗೋ ಥರ ಈ ಮನೇಲಿ ಯಾವ ಸಮಯದಲ್ಲಿ ಏನು ನಡಿಬೇಕೋ ಅದು ನಡೆದೇ ನಡೆಯುತ್ತೆ. ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ಇಲ್ಲಿ ಯಾಕೆ ಬಂದೆ? ಈ ಮನೆ ಸೊಸೆ ಮೊದಲನೇ ಸಲ ಒಲೆ ಪೂಜೆ ಮಾಡಿ ಹಾಲು ಉಗಿಸ್ತಿದ್ದಾಳೆ. ಅಲ್ಲಿ ಬಂದು ಆ ಸಿಹಿಯಾಗಿರೋ ಹಾಲನ್ನ ಕುಡಿದು ಈ ಮನೆಗೆ ಒಳ್ಳೇದಾಗ್ಲಿ ಅಂತ ಬಾಯಿ ತುಂಬ ಹರಿಸಿ ಪುಣ್ಯ ಕಟ್ಕೊಳ್ಳಿ. ಬರ್ದಿದ್ರೆ ಏನು ಪಾಪ ಸುತ್ಕೊಳುತ್ತಾ? ನೀವು ಇಲ್ಲೇ ಸಿಕ್ಕಿದ್ದು ಒಳ್ಳೇದೇ ಆಯ್ತು ಹಸ್ಬೆಂಡು. ಯಾಕೆ ಹೇಳಿ? ಸರಿ ಇಬ್ರು ಬನ್ನಿ, ಎಲ್ಲರೂ ಕಾಯ್ತಿದ್ದಾರೆ. ನಾವೆಲ್ಲೂ ಬರಲ್ಲ. ಹಾಗಂತ ಮಾವಂಗೆ ಹೇಳೋದ ಹಸ್ಬೆಂಡು? ಹೇಳ್ಕೊಳ್ಳಿ, ಯಾರೇನಂದ್ರು ನಾವು ಬರಲ್ಲ. ಏನ್ ಮೇಡಮ್, ನಮ್ಮ ಹಸ್ಬೆಂಡ್ ಮೂಗಿನ ತುದಿಯಲ್ಲಿ ಯಾವಾಗಲೂ ಕೋಪ ಇರುತ್ತೆ. ಅದನ್ನ ಒಂದು ಸ್ವಲ್ಪ ಕಮ್ಮಿ ಮಾಡ್ಕೊಳಕ್ ಹೇಳಿ, ಅವಾಗ ಇನ್ನೂ ಮುದ್ದಾಗಿ ಕಾಣಿಸ್ತಾರೆ. ಅದು ನಿಮ್ಮ ಪ್ರೀತಿಯ ಮೈದ್ನ ಅಲ್ವಾ, ನೀವು ಹೇಳಿದ್ರೆ ಕೇಳ್ತಾರೆ ಅಂತ. ಸರಿ ಅವಾಗಿಂದ ಮಾತೇ ಆಯ್ತು. ಈಗ ನೀವು ಬರ್ತೀರಾ ಇಲ್ವಾ? ನೀವು ಬರಲಿಲ್ಲ ಅಂದ್ರೆ ಎಲ್ರ ಮುಂದೆ ನೀವಿಬ್ರೆ ಕೆಟ್ಟವರಾಗೋದ್ರು. ಮಾವನಿಗೂ ಬೇಜಾರಾಗುತ್ತೆ. ಒಂದೇ ಮನೆ ಅಂದ್ರೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಅದನ್ನೇ ಮನಸ್ಸಲ್ಲಿ ಇದ್ಬಿಟ್ಟು ಕೊಡ್ಬೇಕಾಗತ್ತಾ? ಓ, ಮೇಲೆ ಎದ್ರಿ ಅಂದ್ರೆ ನಾನೊಂದು ಬೈಯೋದು ಗ್ಯಾರಂಟಿ ಅನಿಸ್ತಿದೆ. ಮೇಡಮ್, ಒಂದು ಸ್ವಲ್ಪ ನೋಡ್ಕೊಂಡು ಬೈರಿ. ಎಲ್ಲರೂ ಅಡುಗೆ ಮನೆಯಲ್ಲೇ ಇದ್ದಾರೆ, ಕೇಳಿಸ್ಕೊಂಡ್ರೆ ಕಷ್ಟ. ಚಿರು ಬಾ, ಪೂಜೆಗೆ ಹೋಗೋಣ. ಅದಕ್ಕೆ ಮಾವನ್ನ ನೀನು ಮಾತಾಡ್ಸಲ್ಲ ಅಂದರೆ ನಾನು ಮಾತಾಡ್ತಾ ಇರೋಕ್ಕಾಗಲ್ಲ ಚಿರು. ಹಾಗೆ ನಿನಗೆ ಪೂಜೆಗೆ ಹೋಗೋಕೆ ಇಷ್ಟ ಇಲ್ಲ ಅಂತ ನಾನು ಹೋಗದೆ ಇರೋಕ್ಕಾಗಲ್ಲ. ಆಯ್ತು, ನೀವು ಬೇಕಾದ್ರೆ ಹೋಗಿ ಬನ್ನಿ, ನಾನು ಬರಲ್ಲ. ನೀನು ಯಾವಾಗಲೂ ನನ್ನ ನೆರಳಾಗಿರ್ಬೇಕು ಅಂತಲೇ ನಾನು ಬಯಸೋದು ಚಿರು. ಹಾಗಿರುವಾಗ ನಿನ್ನನ್ನು ಬಿಟ್ಟು ನಾನು ಒಬ್ಬಳೇ ಹೇಗೆ ಹೋಗಲಿ? ಪ್ಲೀಸ್ ನೀನು ನನ್ನ ಜೊತೆ ಬಾ. ಈಗ ನಾವಿಬ್ಬರು ಹೋಗಲಿಲ್ಲ ಅಂದರೆ ನಾನು ಬರದೆ ನಿನ್ನೂ ಬೇಕಂತ ಇಲ್ಲೇ ಉಳಿಸ್ಕೊಂಡೆ ಅಂತ ಎಲ್ಲರೂ ನಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊತಾರೆ. ಸರಿ, ಅದಕ್ಕೆ ನನ್ನಿಂದ ಯಾರು ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಳ್ಳೋದು ಬೇಡ, ನಡೀರಿ. ಇದು ನನ್ನ ಹಸ್ಬೆಂಡ್ ಅಂದ್ರೆ ಕೈಯಲ್ಲಿ ತೋರಿಸಿದಿನ ತಲೆ ಮೇಲೆನೆ ಹೊತ್ಕೊಂಡು ಮಾಡ್ತೀರಲ್ವಾ? ನಿಮ್ಮಿಬ್ರು ಸಂಬಂಧಕ್ಕೆ ಯಾರ ಕೆಟ್ಟ ದೃಷ್ಟಿನೂ ಬೀಳಬಾರ್ದು. ಅಮ್ಮ, ಏನ್ ಸೌಂಡಿಂಗು! ನಿಮ್ಮಿಬ್ರ ಮೇಲೆ ಯಾರ್ದೋ ಕೆಟ್ಟ ದೃಷ್ಟಿ ಬಿದ್ದಿತ್ತು ಅನ್ಸುತ್ತೆ. ಈಗೆಲ್ಲ ಹೋಯ್ತು, ಬನ್ನಿ. ಮೇಡಮ್, ಏನ್ರಿ ನೀವು? ಅಲ್ರಿ ಸ್ವಲ್ಪ ಕಾಮನ್ ಸೆನ್ಸ್ ಇದೆಯಾ ಅಲ್ವಾ ನಿಮ್ಗೆ?
ಶಾರ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಬಂದು ಡಿಸ್ಟರ್ಬ್ ಮಾಡ್ತೀರಲ್ರಿ. ನೋಡ್ರಿ, ನಾನು ನೋಡಕ್ ಮಾತ್ರ ಸಾಫ್ಟು, ಆದ್ರೆ ನನ್ನೊಳಗೊಬ್ಬ ರೆಬ್ಬಲ್ ಡೈರೆಕ್ಟರ್ ಇದೆ, ಅದನ್ನ ಮಾತ್ರ ಮರಿಬೇಡಿ. ನನ್ನ ತಲೆ ಕಟ್ರೆ ನಾನು ಏನ್ ಮಾಡ್ತೀನಿ ನನ್ಗೆ ಗೊತ್ತಿಲ್ಲ, ಅರ್ಥ ಆಯ್ತಾ? ಸಾರಿ ಮೇಡಮ್. ಏನ್ರಿ ಸಾರಿ? ಎಲ್ರಿ ಹೀರೋಯಿನ್ ಎಷ್ಟೊತ್ರಿ ಬಂದಿದ್ದಾರೆ ಮೇಡಮ್, ನಿಮ್ ಪರಿಚಯ ಮಾಡ್ಸೋಣ ಅಂತಾನೆ ಕರ್ಕೊಂಡು ಬಂದೆ. ಪರಿಚಯ ಮಾಡ್ಸಕ್ ನಾನೇನ್ ಜೋಗಿ ಪ್ರೇಮ ಇಲ್ಲ ಸೂಪರ್ ಸ್ಟಾರ್ ಉಪ್ಪಿನ? ಹಾಗಲ್ಲ ಮೇಡಮ್, ಅವ್ರು ನಿಮ್ಗೆ ಒಂದ್ಸಲ ಹಾಯ್ ಹೇಳ್ತೀನಿ ಅಂದ್ರು, ಅದಕ್ಕೆ. ಈಗ ಹಾಯ್ ಹೇಳಿ ಶೂಟಿಂಗ್ ಬರ್ತಾರೆ, ನಾಳೆ ಬಾಯ್ ಹೇಳಿ ಶೂಟಿಂಗ್ ನೇ ಪ್ಯಾಕಪ್ ಮಾಡಿಸ್ತಾರೆ. ಇಷ್ಟೇ ಈಗಿನ ಕಾಲದ ಹೀರೋಯಿನ್ಗಳು. ಇವರ ಹೀರೋಯಿನ್ ಸ್ವಲ್ಪ ಏಜ್ ಆದಂಗಿದ್ಯಲ್ರಿ? ನಂಗೊಂದು 5 ವರ್ಷ ಕಡಿಮೆ ಆಗಿದ್ದಿದ್ರೆ ನಾನೇ ಹೀರೋಯಿನ್ ಆಗ್ಬಿಡ್ತಿದ್ದೆ. ಮೇಡಮ್, ಇವರು ಹೀರೋಯಿನ್ ಅಸಿಸ್ಟೆಂಟ್, ಹೀರೋಯಿನ್ ಇಲ್ಲಿದ್ದಾರೆ ನೋಡಿ. ಏನಮ್ಮ ನಿನ್ನ ಹೆಸರು? ರೂಪಾ ಅಂತ. ಹೆಸರು ತಕ್ಕಂಗೆ ರೂಪವಂತಿಯಾಗೇನೋ ಇದೆಯಾ, ಆದ್ರೆ ಇಂಡಸ್ಟ್ರಿಗೆ ಈ ಹೆಸರು ಸೆಟ್ ಆಗೋದಿಲ್ಲ, ಬೇರೆ ಇಟ್ಕೋ. ಓಕೆ ಮೇಡಮ್, ನನ್ನಿಂದ ಲೇಟ್ ಆಗಿಲ್ಲ ಅಲ್ವಾ? ಆಕ್ಚುಲಿ ಲೇಟ್ ಆಯ್ತು. ಓಹ್ ಸಾರಿ ಮೇಡಮ್, ಬರ್ತಾ ಫುಲ್ ಟ್ರಾಫಿಕ್ಕು. ಅದು ಯಾವುದೋ ಆಕ್ಸಿಡೆಂಟ್ ಆಗೋಗ್ಬಿಟ್ಟಿತ್ತು. ಅದು ಅಲ್ಲದೆ ಆಂಬ್ಯುಲೆನ್ಸ್ಗೋಸ್ಕರ ನಮ್ಮನ್ನೆಲ್ಲ ನಿಲ್ಲಿಸ್ಬಿಟ್ಟಿದ್ರು. ಲೇಟ್ ಆಗಿದ್ರೆ ಸಾರಿ. ನೋಡಮ್ಮ, ಈ ಕತೆ ಎಲ್ಲ ಆಮೇಲೆ ಮಾತಾಡ್ಕೊಳ್ಳೋಣ, ಫಸ್ಟ್ ಹೋಗಿ ರೆಡಿಯಾಗಿ ಹೋಗು. ಸರ್, ಆ ಕಡೆಯಿಂದ ತಗೊಂಡ ನನ್ನ ಬಗ್ಲೆ. ಏನಮ್ಮ ಇನ್ನೂ ಇಲ್ಲೇ ನಿಂತಿದ್ಯಾ? ಮೇಡಮ್, ಒಂದು ಚಿಕ್ಕ ಡೌಟು. ಇನ್ನು ಶೂಟಿಂಗೇ ಸ್ಟಾರ್ಟ್ ಆಗಿಲ್ಲ, ಅಷ್ಟು ಬೇಗ ಡೌಟಾ? ಅದೇನು ಕೇಳು. ನಿನ್ನೆ ಮನೆಗೆ ಬಂದು ಸ್ಟೋರಿ ಹೇಳಿದ್ದು ಬೇರೆ ಡೈರೆಕ್ಟರು, ಮತ್ತೆ ಇಲ್ಲಿ ನೀವು. ಓ, ಅವನೇ ಡೈರೆಕ್ಟರ್ ಅಂತ ಹೇಳದ್ನಾ? ಹೌದು ಮೇಡಮ್. ಅವನು ಡೈರೆಕ್ಟರ್ ಅಲ್ಲಮ್ಮ, ನಾನು ಕೋ ಡೈರೆಕ್ಟರ್. ಯಾರಿಗಾರು ಕತೆ ಹೇಳು ಅಂತ ಕಳಿಸಿದ್ರೆ ನಾನೇ ಡೈರೆಕ್ಟರ್ ಅಂತ ಬಿಲ್ಡಪ್ ಕೊಟ್ಕೊಂತಾನೆ. ಇವತ್ತು ಬೆಳಗ್ಗೆನೂ ಅದೇ ತಪ್ಪಾಡ್ದ, ಅದಕ್ಕೆ ಒದ್ದು ಓಡಿಸ್ದೆ. ಓ ಹಾಗಾ? ಸರಿ ಮೇಡಮ್. ನೋಡಮ್ಮ, ಆ ಕತೆ ಎಲ್ಲ ಆಮೇಲೆ ಮಾತಾಡೋಣ, ಫಸ್ಟ್ ಹೋಗಿ ರೆಡಿ ಆಗು, ತುಂಬಾ ಲೇಟ್ ಆಯ್ತು. ಹಾ ರೀ, ಕರ್ಕೊಂಡೋಗ್ರಿ. ಮಾಡಿರೋ ತಪ್ಪಿಗೆ ದೇವ್ರ ಹತ್ರ ಬಂದು ಕ್ಷಮೆ ಕೇಳಿದ್ರೆ ಅವ್ನ್ ಕ್ಷಮಿಸಲ್ಲ. ಯಾರಿಗ್ ನೋವಾಗಿದ್ಯೋ ಅವ್ರನ್ನೇ ಕ್ಷಮೆ ಕೇಳಬೇಕು. ದಯವಿಟ್ಟು ಕ್ಷಮಿಸು. ಏನ್ರಪ್ಪ, ಬೈ 1 get 3 ಫ್ರೆಂಡ್ಸ್. ಅಂತೂ ಇಂತೂ ನಿಮ್ ನರಸಿಂಹ ನನ್ನ ಹತ್ರ ಸಾರಿ ಕೇಳಿದ್ರು ತಾನೆ. ಈಗ ಗೊತ್ತಾಯ್ತಾ ನನ್ ಯಾರು ಅಂತ? SI ನಾಗರಾಜ್ ಮಗಳು. ದ್ವೇಷ ಅನ್ನೋದು ನನ್ನ ಬ್ಲಡ್ಡಲ್ಲೇ ಬರ್ದಿದೆ. ದೇವ್ರೆ, ಕ್ಷಮಿಸು. ನಿನ್ನೆ ಕೋಪದಲ್ಲಿ ನಿನ್ನ ಮುಂದೆ ಬಂದು ನಿಂತು ಕೂಗಾಡಿ ರಂಪಾಟ ಮಾಡಿ ಬೈದಿದ್ದು ತಪ್ಪು ಅಂತ ಇವಾಗ ಅನ್ನಿಸ್ತಾ ಇದೆ. ನನ್ನ ದಯವಿಟ್ಟು ಕ್ಷಮಿಸು. ನನ್ನ ದೀಪು ಜೀವನದಲ್ಲಿ ಒಳ್ಳೆ ದಾರಿ ತೋರಿಸೋದಕ್ಕೆ 108 ತೆಂಗಿನಕಾಯಿ ಒಡೆದು ಬಂದಿದ್ದೀನಿ. ಗೊತ್ತೋ ಗೊತ್ತಿಲ್ಲದೇನೋ ನೀನು ಬೈದೋದಕ್ಕೆ ದಯವಿಟ್ಟು ಕ್ಷಮಿಸ್ಬಿಡು. ನನ್ನ ತಂಗಿ ಜೀವನ ಸರಿ ಹೋಗಾಗ ಮಾಡು. ಹಾಗೆ ನಮ್ಮ ಮನೆಯವರು, ಅಪ್ಪ ಅಮ್ಮ, ನನ್ನ ಫ್ರೆಂಡ್ಸು, ನಮ್ಮ ಚೋಟು ಮೋಟು ಎಲ್ರಿಗೂ ಒಳ್ಳೇದು ಮಾಡು. ತಪ್ಪು ಮಾಡೋರಿಗೆ ಒಳ್ಳೆ ಬುದ್ಧಿ ಕೊಡಪ್ಪ. ಹಾಗಿದ್ರೆ ನೀನ್ ನನಗ್ ಸಾರಿ ಕೇಳಿಲ್ವಾ? ಖಂಡಿತವಾಗ್ಲೂ ಇಲ್ಲ. ಸಾರಿ ಕೇಳ್ತೀಯೋ ಇಲ್ವೋ? ಕೇಳಲ್ಲ. ಏನ್ ಕೊಬ್ಬ? ತಪ್ಪೇ ಮಾಡದೇ ಇದ್ಮೇಲೆ ಸಾರಿ ಯಾಕೆ ಹೇಳಬೇಕು? ಅಷ್ಟಕ್ಕೂ ನಾನೇನು ಬೇಕು ಅಂತ ಹಾಗೆ ಮಾಡಲಿಲ್ಲ. ಮಿಸ್ ಸಂಜನಾ ಅವರೇ, ಕೊನೆ ಸಲ ಕೇಳ್ತಿದ್ದೀನಿ, ಸಾರಿ ಕೇಳ್ತೀಯೋ ಇಲ್ವೋ? ಕೇಳಲ್ಲ. ಇದ್ರ ಪರಿಣಾಮ ಚೆನ್ನಾಗಿರಲ್ಲ. ಅಯ್ಯೋ, ಮಾತಾಡೋರು ಏನು ಮಾಡಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಕಾಲ್ ಕೇರ್ಕೊಂಡು ನನ್ನ ಹತ್ರನೇ ಜಗಳ ಮಾಡೋದಕ್ಕೆ ಬರ್ತಿದ್ಯಾ? ಇದೆಲ್ಲ ಒಳ್ಳೇದಲ್ಲ ನರಸಿಂಹ. ಫೈಟ್ ಮಾಡಿದ್ರು ಗಂಧದ ಜೊತೆ ಮಾಡ್ಬೇಕಂತೆ, ಕೊಚ್ಚೆ ಜೊತೆ ಅಲ್ಲ. ಹಲೋ ಡ್ಯಾಡ್, ಈಗಲೇ ಊರಿನ ದೇವಸ್ಥಾನಕ್ಕೆ ಬನ್ನಿ. ನರಸಿಂಹ ನನಗೆ ಏನ್ ಮಾಡಿದ್ದಾನೆ ಅಂತ ಫೋಟೋ ಕಳಿಸ್ತೀನಿ, ನೋಡಿ.
ಏನಪ್ಪ ಚೇರು? ಯಾರು ನೀವು? ನಮ್ಮನ್ನೇ ಯಾರು ಅಂತ ಕೇಳ್ತಾ ಇದೀಯಾ? ಓ, ನೀನೇನಾ ಮೇಕಪ್ ಮ್ಯಾನು? ಹೌದು, ಯಾಕೆ? ಸರಿ, ಯಾಕೆ ಅಂತ ಬೇರೆ ಕೇಳ್ತೀಯಾ? ಮೊದ್ಲು ಈ ಫೋನ್ ಆಫ್ ಮಾಡು. ನಮ್ ಮೇಡಮ್ ಅವ್ರು ಬರ್ತಿದ್ದಾರೆ. ಯಾವ ಮೇಡಮ್? ಹೀರೋಯಿನ್ ಮೇಡಮು. ಹೀರೋಯಿನ್ ಮೇಡಮ್? ಹಾ, ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಅರವಿಂದು, ಹೋಗಿ ನಮ್ ರೂಪಾ ಮೇಡಮ್ನ ಕರ್ಕೋಬಾ. ಸರಿ. ಏನು ನಿಮ್ಮ ಮೇಡಮ್ ಅಷ್ಟು ಬಿಡ ಕೊಡ್ತಾ ಇದ್ದೀರಾ? ಮತ್ತೆ ಬೇಜಾನ್ ಬಿಲ್ಡಪ್ ಕೊಡ್ಬೇಕು. ಯಾಕಂದ್ರೆ ಈ ಸಿನಿಮಾಗೆ ನಮ್ ಹೀರೋಯಿನ್ ಕಡೆಯವರೇ ಪ್ರೊಡ್ಯೂಸರು. ಓ ಹೌದಾ? ಹಾ, ಆಮೇಲೆ ಈ ವಿಷಯನ ಯಾರಿಗೂ ಹೇಳ್ಬೇಡ. ನಮ್ ಮೇಡಮ್ ಜೊತೆ ಸ್ವಲ್ಪ ತಗ್ಗಿ ಬಗ್ಗಿ ನಡ್ಕೋ. ನೆಕ್ಸ್ಟ್ ಸಿನಿಮಾದಲ್ಲಿ ನಿನಗೂ ಚಾನ್ಸ್ ಕೊಡಿಸ್ತೀನಿ. ಸರಿ ಮೇಡಮ್. ಮೇಡಮ್ ಅವ್ರು ಬುದ್ರು. ಬನ್ನಿ ಮೇಡಮ್. ಬನ್ನಿ ಬನ್ನಿ ಬನ್ನಿ. ಯಾರು ನೀವು? ನಾನು ಮೇಡಮ್ ಮೇಕಪ್ ಮ್ಯಾನು. ಓ ಓಕೆ, ನನಗೆ ಹೋಗಿ ಸಲಾಡ್ ತಗೊಂಬನ್ನಿ. ಸರಿ ಮೇಡಮ್, ಹಾಗೆ ಒಂಚೂರು ಇಡ್ಲಿ ವಡೆ ತಿನ್ಕೊ ಬಂದ್ಬಿಡ್ಲಾ? ಸರಿ ಆಯ್ತು, ಬೇಗ ಬನ್ನಿ. ಸರಿ ಮೇಡಮ್, ತಿನ್ಕೊ ಬರೋಣ. ಹಲೋ, ಇಬ್ರು ಒಟ್ಟಿಗೆ ಹೋಗೋದು ಬೇಡ, ಅವ್ರು ಬಂದ್ಮೇಲೆ ನೀವು ಹೋಗಿ. ಸರಿ ಮೇಡಮ್. ಮೇಡಮ್ ಫಸ್ಟ್ ಟೈಮ್ ಮೇಕಪ್ ಮಾಡಿಸ್ಕೊತಾ ಇರೋದು? ಇಲ್ಲಪ್ಪ, ಸುಮಾರು ಸತಿ ಸಲೂನ್ಗೆ ಹೋಗಿದ್ದೀನಿ. ನಾನೇ ಓನ್ ಮೇಕಪ್ ಮಾಡ್ಕೋತೀನಿ. ಯಾಕೆ? ಹಾಗಲ್ಲ ಮೇಡಮ್, ಫಿಲಮಲ್ಲಿ ಫಸ್ಟ್ ಟೈಮ್ ಅಂತ ಕೇಳ್ತಾ ಇರೋದು. ಹಾ ಹೌದು. ಈಗ ನೋಡಿ ಮೇಡಮ್, ಹೆಂಗೆ ಮೇಕಪ್ ಮಾಡ್ತೀನಿ ಅಂದರೆ ಡೈರೆಕ್ಟರ್ ಲೈಟೇ ಬೇಡ ಅನ್ಬೇಕು. ಅದನ್ನ ಕ್ಯಾಮ್ರಾಮನ್ ತಾನೇ ಹೇಳೋದು. ಮೇಡಮ್ ನಿಮ್ಮವ್ರಿಗೆ ಹೇಳಿ ಮೇಡಮ್, ತುಂಬ ಡಿಸ್ಟರ್ಬ್ ಮಾಡ್ತಿದ್ರು ಅವರು. ಅರವಿಂದ್, ಮೇಡಮ್ ಇವ್ರು ಯಾರು ಅಂತ ಗೊತ್ತಾಗಲಿಲ್ಲ. ನನ್ನ ಮ್ಯಾನೇಜರ್. ಮೇಡಮ್ ಇವರು ಹೊಸಬ್ರು ಅನಿಸುತ್ತೆ. ನೀವು ಅನ್ನಿ ಮೇಡಮ್, ನೆಕ್ಸ್ಟ್ ಪ್ರಾಜೆಕ್ಟಿಗೆ ಒಳ್ಳೆ ಮ್ಯಾನೇಜ್ ಕರೆಸ್ತೀನಿ ನಾನು. ಬಕೆಟು ಚೆನ್ನಾಗಿ ಹಿಡಿತದಾನೆ. ಆಯ್ತು, ನೋಡೋಣ ಬಿಡಿ. ಮೊದಲು ಮೇಕಪ್ ಮಾಡಿ. ಸರಿ ಮೇಡಮ್. ಬಾಮ್ಮ, ಅಂತೂ ನೀನು ಅಂದ್ಕೊಂಡಿದ್ದನ್ನು ಮಾಡೇ ಬಿಟ್ಟಿಯಲ್ಲ. ಎಲ್ಲ ಮನೆಯಲ್ಲೂ ನಿನ್ನಂತ ಸೊಸೆ ಇರ್ಬೇಕಮ್ಮ. ನೋಡ್ಕೊಂಡು ಕೊಡೋಕ್ಕಾಗಲ್ವಾ? ಎಲ್ಲರ ಮುಂದೆ ಅದಕ್ಕೆ ಗೌಮಾನ ಮಾಡ್ಬೇಕಂತಾನೆ ಕರ್ಸಿದ್ರ? ಅಯ್ಯೋ ಇಲ್ಲ ಹಸ್ಬೆಂಡು, ನಾನು ಸರಿಯಾಗೇ ಕೊಟ್ಟೆ. ಆದರೆ ಅವ್ರು ಎಲ್ಲೆಲ್ಲೋ ನೋಡ್ಕೊಂಡು ಹಾಲು ತಗೊಂಡಾಗ ಅದು ಹಂಗಾಗೋಯ್ತು. ನೀವು ಮಾಡಿದ ತಪ್ಪನ್ನು ಅದಕ್ಕೆ ಮೇಲೆ ಹಾಕಬೇಡಿ. ಸೌಂದರ್ಯ, ನೀನು ಬೇಜಾರು ಮಾಡ್ಕೋಬೇಡಮ್ಮ. ಏನೋ ಗೊತ್ತಿಲ್ಲದೆ ಹಾಗಾಗಿದೆ. ದೀಪ ಏನು ಬೇಕು ಅಂತ ಹಾಗೆ ಮಾಡಿರಲ್ಲ. ಸರಿ, ನಾ ಹೋಗಿ ವಾಶ್ ಮಾಡ್ಕೊಂಡು ಬರ್ತೀನಿ. ಅಯ್ಯೋ ಹಸ್ಬೆಂಡು, ಅದಕ್ಕೆ ಹೋದ್ರು ಅಂತ ನೀವು ಹೊರಟೋಗ್ಬೇಡಿ. ತಗೊಳ್ಳಿ, ಹಾಲು ಕುಡೀರಿ, ಶಕ್ತಿ ಬರುತ್ತೆ. ಏನ್ ಅರವಿಂದು, ಸಿಗರೇಟ್ ಸೇದ್ಕೊಂಡು ಇಲ್ಲಿ ಕುತ್ಕೊಂಡಿದ್ಯಾ? ಮೇಕಪ್ ಮುಗಿಸ್ಕೊಂಡು ಕಾಸ್ಟ್ಯೂಮ್ ಹೇರ್ ಸ್ಟೈಲ್ ಮಾಡ್ಕೊಂಡು ಬರ್ತೀನಿ ಅಂದು, ಅದಕ್ಕೆ ಆಚೆ ಬಂದೆ. ಸರಿ ಬಾ, ತಿಂಡಿ ತಿನ್ನೋಕೆ ಹೋಗೋಣ. ನನಗೆ ಬೇಡ, ನೀವೇ ತಿನ್ಕೊಳ್ಳಿ. ಯಾಕೆ ಅರವಿಂದು, ನನ್ನ ಮೇಲೆ ಕೋಪನಾ? ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ಳಿ, ನನಗೆ ಕೋಪ ಇರೋದು ಅವಳ ಮೇಲೆ. ಅಂಥದ್ದೇನಾಯ್ತು? ಅಂಥದ್ದೇನಾಯ್ತು ಅಂತ ಗೊತ್ತಿದ್ರು ಪ್ರಶ್ನೆ ಕೇಳ್ತಿದ್ದೀರಲ್ಲ. ಎಲ್ಲರೂ ಮುಂದೆ ಎಷ್ಟು ಚೀಪಾಗಿ ನಡ್ಕೊತಾ ಇದ್ದಾಳೆ, ಎಷ್ಟು ಕೊಬ್ಬಿರ್ಬೇಡ ಅವಳಿಗೆ. ಸೇಮ್ ನನಗೂ ಅದೇ ಪ್ರಾಬ್ಲಮ್ಮು. ಆದರೆ ಏನು ಮಾಡೋದು, ಅವಳ ಮೇಲೆ ದ್ವೇಷ ಕಾರಕ್ಕೆ ಹೋದ್ರೆ ಕೈಯಲ್ಲಿರೋ ಕೆಲಸನೂ ಕಳ್ಕೋಬೇಕಾಗತ್ತೆ. ನೀನೀಗ ಹಾಲಿ ಮಿನಿಸ್ಟ್ರ್ ಅಲ್ಲ, ಮಾಜಿ ಮಿನಿಸ್ಟ್ರು. ನಿನ್ನ ಕೈಯಲ್ಲಿ ಅಧಿಕಾರನೂ ಇಲ್ಲ, ಪವರೂ ಇಲ್ಲ. ಅವಳು ಹೇಳಿದ್ನ ಕೇಳ್ಕೊಂಡಿರ್ಬೇಕಷ್ಟೇ. ಅವಳ ವಿರುದ್ಧ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ಆಗಲ್ಲ ಅಂದಿದ್ದೇನೆ ಈ ಅರವಿಂದ ಮಾಡೋದು. ಅಂಥದ್ದೇನಪ್ಪ ಮಾಡ್ತೀಯಾ? ಹೇಳಲ್ಲ, ಮಾಡಿ ತೋರಿಸ್ತೀನಿ. ಅಯ್ಯಯ್ಯೋ, ಇವನು ಹೋಗಿ ಏನು ಮಾಡ್ತಾನೋ ಏನೋ. ನೀರಿಗೆ ಕಲ್ಲೆಸಕ್ಕೆ ಹೋಗಿ ಕೆಸರನ್ನೇ ಮೈ ಮೇಲೆ ಬೀಳೋ ಥರ ಮಾಡ್ಕೋತಾನೋ ಏನೋ. ಯಾವಾಗೂ ಜಗಳ ಆಡೋಕ್ಕಾಗಲ್ಲ. ಇದು ದೇವಸ್ಥಾನ, ಎಲ್ಲಿ ಹೇಗಿರಬೇಕು ಆ ಥರ ನಡ್ಕೊಬೇಕು.
ಅಲ್ಲಪ್ಪ ನೀನು ಜಗಳ ಆಡೋ ಅಂತ ಹೇಳ್ತಲ್ಲ, ಅವಳು ಅಷ್ಟು ಸಲ ಸಾರಿ ಕೇಳು ಅಂತಂದ್ರು ನಿನ್ ಕೇಳಲ್ಲ ಅಂತಂದೇ ಹೊರ್ತು ಬೇರೆ ಏನೋ ರಿಯಾಕ್ಟೇ ಮಾಡ್ಲಿಲ್ಲ. ಅಣ್ಣ ನೀನ್ ಅವಳ ಹತ್ರ ಜೋರಾಗಿ ಮಾತಾಡ್ಲಿಲ್ಲ ಅಂದ್ರೆ ಫೋನಲ್ಲಿರೋ ಲೌಡ್ ಸ್ಪೀಕರ್ಗೆ ಅವಮಾನ. ಚೋಟು, ಪರರ ಸಂಘ ಪಾಷಾಣಕ್ಕೆ ಸಮ. ಸುಮ್ಮನೆ ಪ್ರಸಾದ ತಿನ್ರ. ಮಾಡೋದೆಲ್ಲ ಮಾಡಿ ಏನೂ ಆಗೇ ಇಲ್ಲ ಅನ್ನೋ ತರ ಇಲ್ಲಿ ಬಂದು ಕೂತಿದ್ಯಲ್ಲ, ನಿನಗಿದೆ ಕಣೋ ಮಾರಿ ಹಬ್ಬ. ಸಂದೀಪ, ನಾನು ಯಾರ ಗಂಟೆಗೂ ಹೋಗ್ತಾ ಇಲ್ಲ, ಸುಮ್ಮನೆ ಅವ್ರು ದಾರಿ ಮಾಡ್ಕೊಂಡು ಹೋಗಿ ಕೇಳು. ಕೇಳಿಸ್ಕೊಂಡ್ರ ಮೇಡಮ್? ಆಗ್ಲೇ ನನ್ನ ಡ್ಯಾಡಿಗೆ ಫೋನ್ ಮಾಡಿ ನಿನ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಬಂದು ನಿನ್ನ ಒದ್ದು ಎಳ್ಕೊಂಡು ಹೋಗ್ತಾರೆ. ಎಲ್ಲಿಗೆ? ಹಾ, ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿದ ಜಾಗಕ್ಕೆ. ಜೈಲ್ಗ? ಏಯ್, ಜೈಲ್ಗಲ್ಲ ಕಣೋ, ಸ್ಟೇಷನ್ಗೆ. ಇಲ್ಲಿ ಯಾಕೋ ಜಾಗ ಸರಿ ಇಲ್ಲ, ಬಂದ್ರೆ ಬರಕ್ಕೆ ನೋಡೋಣ. ಬಿಡು ನರಸಿಂಹ, ಏನ್ ಮಾಡ್ತಿದ್ಯಾ? ಬಿಡು, ಯಾಕೋ ಹೀಗ್ ಮಾಡ್ತಿದ್ಯಾ? ಬಿಡು ನನ್ ಕೈನ. ಈ ದೇವಸ್ಥಾನ ಕಣೋ, ಒಳ್ಳೆ ರೀತಿಲಿ ನಡ್ಕೋ. ಒಳ್ಳೇದ್ ಮಾಡಿದ್ರೆ ಮಾತ್ರ ದೇವ್ರು ವರ ಕೊಡೋದು, ಇಲ್ಲಾಂದ್ರೆ ಶಾಪ ಕೊಡ್ತಾನೆ. ಏನೋ ನರಸಿಂಹ, ದೇವಸ್ಥಾನದಲ್ಲಿ ಹೆಣ್ಮಕ್ಳು ಗೋಳಕ್ಕಂತ ಇದ್ಯಾ? ಬುದ್ಧಿಯವ ನಿನ್ಗೆ? ಗೊತ್ತಾಗಲ್ವ ನಿನ್ಗೆ? ಹೆಂಗ್ ಮಾಡ್ತಿಯಲ್ಲ? ಓ ಅಣ್ಣ, ಸುಮ್ನಿರಣ. ನರಸಿಂಹನ ಅವಳು ಕೈ ಹಿಡಿಲಿಲ್ಲ ಕಣ, ಇವಳೇ ಇವ್ನ ಕೈ ಹಿಡಿದಿದ್ದು. ದೇವಸ್ಥಾನದಲ್ಲಿ ಎಲ್ರೂ ಮುಂದೆ ಇವನ್ ಕೈ ಹಿಡಿಯಕ್ಕೆ ಇವನೇನ್ ನನ್ ಕಟ್ಕೊಳ್ಳೋ ಗಂಡನ? ಅಷ್ಟಕ್ಕೂ ನರಸಿಂಹ ನಿಮ್ ಕೈ ಯಾಕೆ ಹಿಡ್ದ? ನನಗೇನ್ ಗೊತ್ತು? ನೀವ್ ಯಾಕೆ ಇಲ್ಲಿಗೆ ಬಂದ್ರಿ? ಇದೊಳ್ಳೆ ಕತೆ ಆಯ್ತಲ್ಲ. ದೇವಸ್ಥಾನಕ್ಕೆ ಯಾಕೆ ಬರ್ತಾರೆ? ದೇವ್ರ ಕೈ ಮುಗಿಯಕ್ ತಾನೆ. ಕೈ ಮುಗಿದ್ಮೇಲೆ ಹೋಗ್ಬೇಕು ತಾನೆ? ಹೋಗ್ತಿದ್ದೆ, ಇವನೇ ಬೇಕು ಅಂತ ನನ್ ಹಣೆಗೆ ಕಾಯ್ಚೂರ್ ಹಾರಿಸಿದ್ದು. ಅಷ್ಟಕ್ಕೂ ಇವನ್ ಯಾಕೆ ನಿಮ್ ಗಾಯ ಮಾಡ್ತಾನೆ? ಇವನಿಗೆ ನನ್ ಮೇಲೆ ದ್ವೇಷ ಇದೆ, ಅದಕ್ಕೆ. ಏನ್ ದ್ವೇಷ? ಅವನಿಗೆ ನನ್ ಮೇಲೆ ಕೋಪ, ಉರಿ, ಹೊಟ್ಟೆ ಕಿಚ್ಚು. ನಿಮ್ಗೂ ಇದೆ ಅನ್ಸುತ್ತೆ. ಅವನಿಗೆ ನನ್ ಮೇಲೆ ಕೋಪ ಇದೆ ಅಂದ್ಮೇಲೆ ನನಗೂ ಅವನ ಮೇಲೆ ಇದ್ದೇ ಇರುತ್ತೆ ತಾನೆ. ಆ ಕೋಪಕ್ಕೆ ಇವ್ನ ಕೈ ಹಿಡ್ಕೊಂಡ್ರ? ನಾನ್ ಯಾಕೆ ಹಿಡಿಲಿ? ಅವನೇ ಹಿಡ್ದಿದ್ದು ಅಂತ ಹೇಳಿಲ್ವಾ? ಅವನ್ ಯಾಕೆ ನಿಮ್ ಕೈ ಹಿಡಿತಾನೆ? ಅವನೇ ನಿಮ್ ಲವ್ ಮಾಡ್ತಾವನ? ಇಲ್ಲ ತಾನೆ? ಅಷ್ಟಕ್ಕೂ ನೀವು ತಾನೆ ಅವನ್ನ ಲವ್ ಮಾಡ್ತಾ ಇರೋದು. ಏನೋ ಹೇಳ್ತಿದ್ಯಾ? ನಾನ್ ಯಾಕೆ ಇವನನ್ನ ಲವ್ ಮಾಡ್ಲಿ? ಇದೇನ್ ಮೇಡಮ್ ಹಿಂಗ್ ಮಾತಾಡ್ತಿದ್ದೀರಾ? ನರಸಿಂಹ ನನ್ ಪ್ರೀತಿ ಒಪ್ತಲ್ಲ, ಹೆಂಗಾದ್ರೂ ಮಾಡಿ ಒಪ್ಸೋ ಸಂದೀಪ ಅಂತ ನನ್ನ ಹತ್ರನೇ ಗೋಗರ್ತಿದ್ರಲ್ಲ ಮೇಡಮ್. ಹೌದು, ಈ ವಿಷಯನ ಸಂದೀಪಣ್ಣ ನಂಗೂ ಹೇಳಿತ್ತು, ಗಡಿನೂ ನಂಗೆ ಹೇಳಿದ್ದ. ಏಯ್, ಹಾಗಲ್ಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅನ್ನೋ ತರ ನೀವಿಬ್ರು ಏನೋ ಹೌದು ಅನ್ನೋದು? ಮಕ್ಳು ಸುಳ್ಳು ಹೇಳ್ತಾರ ಮೇಡಮ್? ಮಕ್ಳಿಗೆ ಯಾಕೆ ಬೈತಿದ್ದೀರಾ? ನಿಮ್ ಫೀಲಿಂಗ್ಸ್ ಬಗ್ಗೆ ನಾನೇ ಅವ್ರಿಗೆ ಹೇಳಿರೋದು. ಎಲ್ರು ಮುಂದೆ ಏನೇನೋ ಹೇಳ್ಬೇಡ ಸಂದೀಪ. ಇದೊಳೆ ಕತೆ ಐತಲ್ಲ ಮೇಡಮ್, ನಾನ್ ಯಾಕೆ ಸುಳ್ಳು ಹೇಳಿ? ನೋಡಿ ಮೇಡಮ್, ನೀವು ನರಸಿಂಹನ್ ಲವ್ ಮಾಡ್ತಿರೋದು ನಿಜ. ನಾನ್ ಯಾವ್ದೇ ಕಾರಣಕ್ಕೂ ಅವನನ್ನ ಲವ್ ಮಾಡ್ತಿಲ್ಲ. ಮಾಡ್ತಿದ್ದೀರಾ? ಇಲ್ಲ ಇಲ್ಲ ಇಲ್ಲ. ಮತ್ತೆ ಯಾಕೆ ನನ್ನ ಇವ್ರ ಅಪ್ಪ ಲಾಠಿ ತಗೊಂಡು ಎಲ್ಲರ ಮುಂದೆ ಹೊಡಿಬೇಕಾದ್ರೆ ನಿಮ್ಗೆ ಬೇಜಾರೈತಂತೆ? ನನಗ? ಹೌದು. ನೋ ವೇ, ಚಾನ್ಸೇ ಇಲ್ಲ. ನೀವು ಬೇಜಾರಾಗಿದ್ದು ನಿಜ, ನರಸಿಂಹ ಗೇಟ್ ಬೀಳ್ಬೇಕಾದ್ರೆ ನೀವು ಹತ್ತಿದ್ದು ನಿಜ. ತಲೆ ಕೆಟ್ಟಿದ್ಯಾ ನಿನ್ಗೆ? ನಾನ್ ಯಾಕೆ ಅವನ್ಗೋಸ್ಕರ ಅಳ್ಳಿ? ಮತ್ ನೀವು ನರಸಿಂಹನ್ ಮನೆ ಹತ್ರ ಯಾಕೆ ಹೋದ್ರಿ? ಅವನ್ ವಿರುದ್ಧ ಸಾಕ್ಷಿ ಹೇಳೋದಕ್ಕೆ. ಅಲ್ಲ, ಲವ್ ಮಾಡಕ್ಕೆ. ಲವ್ ಮಾಡ್ತಿಲ್ಲ ಅಂತ ಎಷ್ಟ್ ಸಲ ಹೇಳೋ? ನೀವು 1000 ಸಲ ಹೇಳಿದ್ರು ಅದೇ ನಿಜ. ನೀವು ಲವ್ ಮಾಡ್ತಿರೋದಕ್ಕೇನೆ ನರಸಿಂಹನ್ ಮನೆ ಹತ್ರ ನೀವು ಹೋಗಿದ್ದು. ಸುಳ್ಳು. ಇಲ್ಲ, ಸತ್ಯ. ಇಲ್ಲ, ಸುಳ್ಳು. ಸತ್ಯ. ಇಲ್ಲ. ಪ್ರೂವ್ ಮಾಡಿ. ಪ್ರೂಫ್ ಬೇಕಾ? ಸಿಂಪಲ್. ನಾನೇ ಬೇಕು ಅಂತ ಪ್ಲಾನ್ ಮಾಡಿ ಇವ್ರಪ್ಪನೇ ಇವನಿಗೆ ಹೊಡೆಯೋ ತರ ಮಾಡಿದ್ದು. ಅಂಥದ್ರಲ್ಲಿ ನಾನ್ ಯಾಕೆ ಇವನನ್ನ ಲವ್ ಮಾಡ್ಲಿ? ಬಂತ ಸತ್ಯ ಬಾಯಿಂದ ಬಂತ? ಕೇಳಿಸ್ಕೊಂಡ್ರಪ್ಪ? ಕೇಳಿಸ್ಕೊಂಡ್ರ? ಸುಮ್ನೆ ಏನ್ರಿ SI ಸಾಬ್ರೆ, ನಿಮ್ ಮಗಳು ಈ ತರ ಕೆಲಸ ಮಾಡಿದಾಳೆ? ಅವಳೇನಂತ ತಪ್ಪು ಮಾಡಿದಾಳೆ? ನರಸಿಂಹಯ್ಯನ ಗೋಳಿಕೊಂಡಿದ್ದಾನೆ, ಅದಕ್ಕೆ ಅವಳಂಗೆ ಮಾಡಿದಾಳೆ. ಸುಮ್ನಿರಿ ಸರ್, ನಮ್ ನರಸಿಂಹಣ್ಣ ಕುಡಿಬಹುದು, ಆದ್ರೆ ಯಾರಿಗೂ ಸುಳ್ಳು ಹೇಳೋದ ಅಂತ ಗೊತ್ತಿದೆ. ಸಂದೀಪ, ಏನು ಇದೆಲ್ಲ? ಅದೇನಿಲ್ಲ ಜಯರಮಣ, ಅದು ದೀಪು ಜೀವನ ಚೆನ್ನಾಗಿರ್ಲಿ ಅಂತ ದೇವ್ರಿಗೆ ಈಡ್ಗಾಯಿ ಹೊಡಿಗೆ ಬಂದಿದ್ದು. ಆ ಈಡ್ಗಾಯಿ ಚೂರು ಒಂಚೂರು ಬಿದ್ಬಿಡ್ತು ಇವ್ರಿಗೆ. ಸಾರಿ ಕೇಳೋ ಅಂತ ಅವಾಗಿಂದ ಪೀಡಿಸ್ತಿದಾರಪ್ಪ. ಇವರೇ ನರಸಿಂಹನ್ ಕೈ ಹಿಡ್ಕೊಂಡು ನರಸಿಂಹನೇ ಇವ್ರ ಕೈ ಹಿಡ್ಕೊಂಡ್ರೆ ಅಂತೇಳಿ ನಾಟಕ ಮಾಡಿ ಜನ ಸೇರಿಸಿ ಜಗಳ ಆಡ್ತಾರಣ. ನೆನೆ ನಮ್ ನರಸಿಂಹಣ್ಣಂಗೆ ವರ್ಷದ ಕಾಲದಲ್ಲಿ ಈ ತರ ಬೇರೆ ಕಿತಾಪತಿ ಮಾಡಿದ್ಯಾ? ಏನ್ ಸರ್ ಇದೆಲ್ಲ?
ನಿಮ್ಮ ಮಗಳು ಸುಮ್ಮನೆ ಸುಳ್ಳಾರೋಪ ಮಾಡಿ ನನ್ನ ಕೈಯಿಂದ ಶಿಕ್ಷೆ ಕೊಡೋ ಹಾಗೆ ಮಾಡಿಬಿಟ್ಟಾರ ಸರ್.